ಎಲ್ಲ ಸಿನಿ ಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಅಮೃತಧಾರೆ ಸೀರಿಯಲ್ನ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಭೂಮಿಕಾ ಸಕಲೇಶ್ಪುರ ಬಿಟ್ಟು ತನ್ನ ಫ್ರೆಂಡ್ ಸಹಾಯದಿಂದ ಬೇರೆ ಊರಿಗೆ ಬಂದಿದ್ದಾಳೆ. ಮತ್ತು ಭೂಮಿಕಾಗೆ ಸ್ಕೂಲ್ ಹೆಡ್ ಮಿಸ್ ಆಗಿ ಕೆಲಸವೂ ಸಿಕ್ಕಿದೆ. ಭೂಮಿಕಾ ನಡೆದ ವಿಷಯ ಎಲ್ಲನೂ ತನ್ನ ಫ್ರೆಂಡ್ಗೆ ಹೇಳ್ತಾಳೆ. ಗೌತಮ್ ಅವರಿಂದನೇ ಮತ್ತೆ ನಾನು ಸಕಲೇಶ್ಪುರದಿಂದ ಬರಬೇಕಾಯಿತು ಅಂತ ಕೂಡ ಹೇಳ್ತಾಳೆ. ಭೂಮಿಕಾ ಮನೆಗೆ ಹೋಗಿ ತನಗೆ ಕೆಲಸ ಸಿಕ್ಕಿರೋ ವಿಷಯನ ಆಕಾಶ್ ಹಾಗೆ ಮಲ್ಲಿಗೆ ಹೇಳ್ತಾಳೆ. ಆದರೆ ಮಲ್ಲಿ ಮತ್ತು ಆಕಾಶ್ಗೆ ತಾವು ಸಕಲೇಶ್ಪುರದಿಂದ ಇಲ್ಲಿಗೆ ಬಂದಿರೋದು ಸ್ವಲ್ಪವೂ ಇಷ್ಟ ಆಗಿರಲ್ಲ. ಆಕಾಶ್ ಅಂತೂ ತುಂಬ ಬೇಜಾರು ಮಾಡ್ಕೊಂಡಿರ್ತಾನೆ. ಆಕಾಶ್ ಭೂಮಿಕಾಗೆ, ಅಮ್ಮ ನನಗೆ ಯಾರೂ ಇಲ್ಲ ಇಲ್ಲಿ, ನನ್ನ ಫ್ರೆಂಡ್ಸ್ ಎಲ್ಲ ಸಕಲೇಶ್ಪುರದಲ್ಲಿದ್ದಾರೆ, ಓದೋಣ ಅಂದರೆ ಬುಕ್ಸು ಕೂಡ ಇಲ್ಲ, ಯಾಕಮ್ಮ ನಾನು ಇಲ್ಲಿಗೆ ಕರ್ಕೊಂಡು ಬಂದೆ ಅಂತ ಪ್ರಶ್ನೆ ಕೇಳ್ತಾ ಇರ್ತಾನೆ. ಭೂಮಿಕಾ ಏನು ಹೇಳಬೇಕು ಅಂತ ಗೊತ್ತಾಗದೆ ಮಲ್ಲಿಗೆಯಲ್ಲಿ ಕೋಚಿಂಗ್ ಕ್ಲಾಸ್ ಇದೆ, ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಸುಳ್ಳು ಹೇಳಿ ಆಕಾಶ್ನ ಸಮಾಧಾನ ಮಾಡ್ತಿರ್ತಾಳೆ. ಆಕಾಶ್ಗೆ ಗೌತಮ್ ಅವರೇ ನಮ್ಮ ಅಪ್ಪ ಅಂತ ಇನ್ನೂ ಗೊತ್ತಾಗಿರಲ್ಲ, ಆದರೆ ಅವರನ್ನ ಫ್ರೆಂಡ್ ಆಗಿ ತುಂಬ ಮಿಸ್ ಮಾಡ್ಕೋತಾ ಇರ್ತಾನೆ. ಈ ಕಡೆ ಗೌತಮ್ ಕೂಡ ತುಂಬ ಬೇಜಾರಿಂದ ಅವನಿದ್ದ ಕಾಲೋನಿಗೆ ವಾಪಸ್ ಬಂದಿರ್ತಾನೆ. ಕಾಲೋನಿಯಲ್ಲಿ ಗೌತಮ್ ಕಂಡ್ರೆ ಎಲ್ಲರೂ ತುಂಬ ಇಷ್ಟಪಡ್ತಾ ಇರ್ತಾರೆ. ಗೌತಮ್ ಕೂಡ ಕಾಲೋನಿಯ ಜನರಿಗೆ ತುಂಬ ಐಟಮ್ಗಳನ್ನು ತಂದು ಕೊಡ್ತಾ ಇರ್ತಾನೆ. ಎಲ್ಲರೂ ಗೌತಮ್ನ ಯಾಕೆ ಗೌತಮ್ ತುಂಬ ದಿನ ಹೊರಗಡೆ ಹೋಗ್ಬಿಟ್ಟಿದ್ದೆ ಅಂತೆಲ್ಲ ವಿಚಾರಿಸ್ತಿರ್ತಾರೆ. ಗೌತಮ್ ಕೂಡ ಒಂದು ಟ್ರಿಪ್ ಸಿಕ್ಕಿತ್ತು, ಅದಕ್ಕೆ ನಾನು ಸಕಲೇಶ್ಪುರಕ್ಕೆ ಹೋಗಿದ್ದೆ ಅಂತ ಹೇಳ್ತಾ ಇರ್ತಾನೆ. ಆದರೆ ಗೌತಮ್ ಮತ್ತು ಭೂಮಿಕಾ ಇರೋದು ಒಂದೇ ಊರಾಗಿರುತ್ತೆ. ಭೂಮಿಕಾ ಗೌತಮಿಂದ ದೂರ ಹೋಗಬೇಕು ಅಂತೇಳಿ ಮತ್ತೆ ಗೌತಮ್ ಇರೋ ಊರಿಗೆ ಬಂದಿರ್ತಾಳೆ. ಆದರೆ ಗೌತಮ್ಗೆ ಭೂಮಿಕಾ ಮತ್ತೆ ನಮ್ಮೂರಿಗೆ ಬಂದಿದ್ದಾಳೆ ಅಂತ ಗೊತ್ತಿರಲ್ಲ. ಗೌತಮ್ ನಾರ್ಮಲ್ ಆಗಿ ಕಾರ್ ತಗೊಂಡು ಬಾಡಿಗೆಗೆ ಹೋಗ್ತಾನೆ. ಗೌತಮ್ಗೆ ಒಂದು ಡ್ರಾಪ್ ಸಿಗುತ್ತೆ. ಒಂದು ಗಂಡ ಹೆಂಡತಿ ಮಗು ತಗೊಂಡು ಡ್ರಾಪ್ ಕೇಳ್ತಾರೆ. ಗೌತಮ್ ಅವರಿಗೆ ಡ್ರಾಪ್ ಕೊಡ್ತಾನೆ. ಆದರೆ ಅವರು ಹೋಗಬೇಕಾದ್ರೆ ಒಂದು ಬ್ಯಾಗ್ ಬಿಟ್ಟು ಹೋಗ್ತಾರೆ. ಗೌತಮ್, ಅಯ್ಯೋ ಈ ಬ್ಯಾಗ್ ಇಲ್ಲೇ ಬಿಟ್ಟು ಹೋಗಿದ್ದಾರಲ್ಲ, ಪಾಪ ಬ್ಯಾಗ್ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಏನೋ, ಹೇಗಿದನ್ನು ಅವರಿಗೆ ತಲುಪಿಸೋದು ಅಂತ ಯೋಚನೆ ಮಾಡಿ ಅವರನ್ನು ಪಿಕ್ ಮಾಡಿದ್ದ ಮನೆ ಹತ್ರನೇ ವಾಪಸ್ ಹೋಗ್ತಾನೆ. ಆದರೆ ಕಸ್ಟಮರ್ ಮನೆ ಹತ್ರ ಹೋಗ್ತಾ ಇದ್ದಂಗೆ ಗೌತಮ್ಗೆ ಶಾಕ್ ಆಗುತ್ತೆ. ಯಾಕಂದರೆ ಆ ಮನೆ ಹತ್ರ ತುಂಬ ಜನ ಸೇರ್ಕೊಂಡಿರ್ತಾರೆ. ಗೌತಮ್ ಏನಾಗಿರಬಹುದು ಅಂತ ಮನೆ ಒಳಗಡೆ ಹೋಗ್ತಾನೆ. ಅಲ್ಲಿ ಒಂದು ಹೆಣ್ಣು ಮಗು ಅಳ್ತಾ ಕೂತಿರುತ್ತೆ. ಗೌತಮ್ ಅಲ್ಲಿದ್ದ ಅಕ್ಕಪಕ್ಕ ಮನೆಯವರನ್ನು ವಿಚಾರಿಸಿದಾಗ ಅವರು ಈ ಮನೆಯವರು ಖಾಲಿ ಮಾಡಿಕೊಂಡು ಹೋಗಿದ್ದಾರೆ, ಈ ಮಗುನ ಮಾತ್ರ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಗೌತಮ್ ಅವರು ಯಾಕೆ ಹೀಗೆ ಮಾಡಿದರು ಅಂತ ಕೇಳ್ತಾನೆ. ಅದಕ್ಕೆ ಒಬ್ಬರು, ಈ ಮನೆಯವರು ಇಲ್ಲಿಗೆ ಬಂದಾಗ ಅವರಿಗೆ ಮಕ್ಕಳಿರಲಿಲ್ಲ, ಅವರು ಒಂದು ಮಗುನ ದತ್ತು ತಗೊಂಡು ಬಂದಿದ್ದರು, ಆದರೆ ಅವರಿಗೆ ಆಮೇಲೆ ಮಗು ಆಯಿತು, ಆಗ್ಲಿಂದ ಈ ಮಗು ಮೇಲೆ ಪ್ರೀತಿ ಕಮ್ಮಿಯಾಗಿತ್ತು, ಈಗ ಮಗುನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಗೌತಮ್ ಅಳುತ್ತಾ ಕೂತಿದ್ದ ಮಗು ಹತ್ರ ಹೋಗ್ತಾನೆ. ಗೌತಮ್ಗೆ ತನ್ನ ಕಳೆದು ಹೋಗಿರೋ ಮಗುನೇ ನೆನಪಾಗ್ತಾ ಇರುತ್ತೆ. ಅಷ್ಟಕ್ಕೂ ಗೌತಮ್ ಕಳೆದುಕೊಂಡಿರೋ ಮಗುನೇ ಈ ಮಗುನ. ಗೌತಮ್ ಆ ಮಗುನ ಮನೆ ಕರ್ಕೊಂಡು ಹೋಗ್ತಾನೆ. ಭೂಮಿಕಾ ಇದೇ ಊರಲ್ಲಿ ಇದ್ದಾಳೆ ಅಂತ ಗೌತಮ್ಗೆ ಗೊತ್ತಾಗುತ್ತಾ? ನೋಡೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿ ಸಿನಿಮಾ ಹಾಗೂ ಸೀರಿಯಲ್ಗಳ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.